ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋನಪ್ಪ. ಯಾಕೆ ಅಂದರೆ ಒಂದು ಲಿಮಿಟೆಡ್ ಅಡಿಷನ್ ಗೋಲ್ಡ್ ಲೇಬಲ್ ವಿಸ್ಕಿನ ತೊಗೊಂಬಂದಿದ್ದೀನಿ. ಹಾಗೆ ಇದು ಜಾನಿ ವಾಕರ್ ಲಿಮಿಟೆಡ್ ಅಡಿಷನ್ ಗೋಲ್ಡ್ ಲೇಬಲ್ ಟ್ರಾವೆಲರ್ ಅಡಿಷನ್. ಸೊ ಈ ವಿಸ್ಕಿನ ಯಾರು ರಿವ್ಯೂ ಮಾಡಿಲ್ಲ ಅನಿಸುತ್ತೆ. ಆಲ್ಮೋಸ್ಟು ಎಲ್ಲರೂ ಗೋಲ್ಡ್ ಲೇಬಲ್ನ ರಿವ್ಯೂ ಮಾಡಿದ್ದಾರೆ, ಬಟ್ ಈ ಥರ ಲಿಮಿಟೆಡ್ ಅಡಿಷನ್ನ ಗೋಲ್ಡ್ ಲೇಬಲ್ ಯಾರೂ ರಿವ್ಯೂ ಮಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಆನ್ ಯೂಟ್ಯೂಬ್ ಈ ಲಿಮಿಟೆಡ್ ಅಡಿಷನ್ ಟ್ರಾವೆಲರ್ ಪ್ಯಾಕ್ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಲ್ಲ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಗೋಲ್ಡ್ ಲೇಬಲ್ ವಿಸ್ಕಿ ಬಗ್ಗೆ ಮಾತಾಡ್ತಾ ಇದ್ರೆ, ಸೊ ನೀವು ನೋಡ್ಬೋದು ಈ ಥರ ಫುಲ್ ಗೋಲ್ಡ್ ಕಲರಲ್ಲಿ ಬಾಟಲ್ಲು ನೀವು ಯಾವುದೂ ನೋಡಿರೋದಿಲ್ಲ. ಸೊ ತುಂಬಾ ಕಡಿಮೆ ನೋಡಿರ್ತೀರ. ಎಸ್ಪೆಷಲಿ ಈ ಗೋಲ್ಡ್ ಲೇಬಲ್ ಆ್ಯನಿವರ್ಸರಿಗೆ ಈ ಹೊಸ ಗೋಲ್ಡ್ ಲೇಬಲ್ ಆ್ಯನಿವರ್ಸರಿ ಅಡಿಷನ್ ಅಂತ ಬಿಟ್ಟಿದ್ರು. ಸೊ ಹಾಗಾಗಿ ಇದು ಒಂದು ಲಿಮಿಟೆಡ್ ವಿಸ್ಕಿ ಆಗಿತ್ತು. ಹಾಗೆ ಇದು ಬಂದು ಟ್ರಾವೆಲರ್ಸ್ ಅಡಿಷನ್ ಗೋಲ್ಡ್ ಲೇಬಲ್ ಆಗಿದೆ. ಹಾಗೆ ಅವರು ಮೆನ್ಷನ್ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಟ್ರಾವೆಲರ್ ಅಡಿಷನ್ ಅಂತ. ಹಾಗೆ ಇದು ಬಂದು ಒಂದು ಮಾಲ್ಟ್ ಮತ್ತು ಗ್ರೈನ್ ವಿಸ್ಕಿ ಆಗಿದೆ. ಸೊ ಇದರಲ್ಲಿ ಆಲ್ಮೋಸ್ಟು 12 ಇಯರ್ಸ್ ಸಿಂಗಲ್ ಮಾಲ್ಟ್ ವಿಸ್ಕಿಗಳನ್ನ ಬ್ಲೆಂಡ್ ಮಾಡಿ ಈ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟು ಇದಕ್ಕೆ 12 ಸಿಂಗಲ್ ಮಾಲ್ಟ್ ವಿಸ್ಕಿಗಳನ್ನ ಬ್ಲೆಂಡ್ ಮಾಡಿ ಈ ಗೋಲ್ಡ್ ಲೇಬಲ್ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಹಾಗೆ ಮೊದಲಿನ ಗೋಲ್ಡ್ ಲೇಬಲ್ ವಿಸ್ಕಿ ಬಾಟ್ಲುಗಳಲ್ಲಿ 18 ಇಯರ್ಸ್ ಅಂತ ಹೇಳಿ ಏಜ್ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ಹೋಗ್ತಾ ಹೋಗ್ತಾ ಆ ಏಜ್ ಸ್ಟೇಟ್ಮೆಂಟ್ನ ತೆಗೆದ್ರು. ಸೊ ಆಲ್ಮೋಸ್ಟು ತುಂಬಾ ಏಜ್ಡ್ ವಿಸ್ಕಿಗಳನ್ನೇ ಇದಕ್ಕೆ ಬ್ಲೆಂಡ್ ಮಾಡೋದು. ಹಾಗಿದ್ರೆ ಇದರ ಪ್ರೈಸು, ಟೇಸ್ಟು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ತಿಳ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಗೋಲ್ಡ್ ಲೇಬಲ್ ಅಂತ ಹೆಸರು ಏನಕ್ಕೆ ಇಟ್ಟಿರ್ಬೋದು ಅಂತ ನಿಮ್ಗೇನಾರ ಕ್ಲೂ ಇದೆಯಾ? ಆ್ಯಕ್ಚುಲಾಗಿ ಈ ಗೋಲ್ಡ್ ಲೇಬಲ್ ವಿಸ್ಕಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಒಂದು ರಿವರ್ ವಾಟರ್ನ ಯೂಸ್ ಮಾಡ್ತಾರೆ. ಆ ರಿವರಲ್ಲಿ ಮೊದಲು ಗೋಲ್ಡ್ ಸಿಗ್ತಿತ್ತಂತೆ. ಸೊ ಹಾಗಾಗಿ ಇದಕ್ಕೆ ಗೋಲ್ಡ್ ಲೇಬಲ್ ಅಂತ ಹೆಸರಿಟ್ಟರಂತೆ. ಸೊ ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಸೊ ಒಂದು ಮಿತ್ ಅಂತಲೇ ಹೇಳ್ಬೋದು. ಈ ಗೋಲ್ಡ್ ಲೇಬಲ್ ಪ್ರೈಸಿಂಗ್ ಎಷ್ಟಿರ್ಬೋದು? ಸೊ ಈ ಆಲ್ಮೋಸ್ಟ್ ನೀವು ಡ್ಯೂಟಿ ಫ್ರೀನಲ್ಲೆಲ್ಲ ತೊಗೊಂಡ್ರೆ ನಿಮಗೆ ಒಂದು 3,500 ಇಂದ 4,000 ರೇಂಜಲ್ಲಿ ಸಿಗುತ್ತೆ. ಅದೇ ನೀವು MRP ಔಟ್ಲೆಟಲ್ಲಿ ತೊಗೋತೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ 6,500 ರೇಂಜಲ್ಲಿ ಸಿಗುತ್ತೆ. ಯಾಕೆ ಎಕ್ಸಾಕ್ಟ್ ಪ್ರೈಸಿಂಗ್ ಹೇಳ್ತಿಲ್ಲ ಅಂದರೆ, ನಮ್ಮ ಕರ್ನಾಟಕ ಗೌರ್ಮೆಂಟು 20% ಲಿಕ್ಕರ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದೆ. ಸೊ ಹಾಗಾಗಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನಿಮಗೆ MRP ಅವರೇ ಹೇಳಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್, ಈ ಓವರ್ ವ್ಯೂ ನೋಡ್ಕೊಬಿಡಿ ಬಾಟಲ್ದು. ತುಂಬಾ ಯುನೀಕ್ ಆಗಿದೆ. ಸೊ ಇದ್ರ ಮೇಲೆ ಆಲ್ಮೋಸ್ಟ್ ಟ್ರಾವೆಲರ್ ಎಡಿಷನ್ ಅಂತ ಹೇಳಿ ಇದ್ರ ಮೇಲೆ ವರ್ಲ್ಡ್ ಮ್ಯಾಪೇ ಕೊಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ನೀವು ನೋಡ್ಬೋದು, ಇದೆಲ್ಲ ವರ್ಲ್ಡ್ ಮ್ಯಾಪು. ಸೊ ಆಮೇಲೆ ಇದರಲ್ಲಿ ಎಂಬೋಸಿಂಗ್ ಇದೆ ಜಾನಿ ವಾಕರ್ದು, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ತೊಗೊಂಡ್ರೆ, ನೀವು ಕೂಡ ಟ್ರೈ ಮಾಡಿದರೆ ಹೇಳಿ ಹೇಗಿತ್ತು ಅಂತ. ಸೊ ಹಾಗೆ ಇದರಲ್ಲಿ ನಿಮಗೆ ಕಾರ್ಕ್ ಬರುತ್ತೆ, ಯಾವುದೇ ರೀತಿಯಾಗಿ ಸ್ಟಾಪರ್ ಬರೋದಿಲ್ಲ. ಸೊ ಆಲ್ಮೋಸ್ಟ್ ಇದು ಓಪನ್ ಆಗಿದೆ. ಬನ್ನಿ, ಓಪನ್ ಆಗಿರೋದನ್ನೇ ಮತ್ತೆ ಓಪನ್ ಮಾಡಿ ಹಾಕೊಳ್ಳೋಣ ಒಂದು ತಟ್ಟಿ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ ಯಾವುದೇ ರೀತಿ ಕಲರಿಂಗ್ ಆ್ಯಡ್ ಮಾಡಿಲ್ಲ. ಇದು ಕಲರ್ ಬಂದು ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಇದೆ. ಸೊ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ನಿಮಗೆ ಆಲ್ಮೋಸ್ಟು ನಿಮಗೆ ಆ ಫ್ರೂಟಿ ನೋಟ್ಸು, ಒಂಥರ ಆಲ್ಮಂಡ್ ಅರೋಮೆಟಿಕ್ ಫ್ಲೇವರಿಂಗು ಮತ್ತು ಒಂಥರ ಕ್ಯಾರಮಲ್ ಹಿಂಟ್ ಇದೆಯಲ್ಲ, ಸೊ ಆ ಥರ ಸ್ಮೆಲ್ ಬರ್ತಾ ಇದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚಿಯರ್ಸ್. ತುಂಬಾ ಸ್ಮೂತಿಂಗ್ ಎಫೆಕ್ಟ್ ಇದೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಆಲ್ಕೋಹಾಲ್ ಹಿಂಟ್ ಸಿಗೋದಿಲ್ಲ. ಇದರಲ್ಲಿ ನಿಮಗೆ ಕ್ಯಾರಮಲ್ ಹಿಂಟ್ ಇದೆ ಮತ್ತು ಒಂಥರ ನಿಮಗೆ ಆಲ್ಮಂಡ್ ಟೇಸ್ಟಿಂಗ್ ಬರುತ್ತಲ್ಲ, ಸೊ ಅದೇ ಥರ ಇದೆ. ಫ್ರೂಟಿ ನೋಟ್ಸ್ ಇದೆ. ತುಂಬಾ ಸ್ಮೂತಾಗಿ ಹೋಗುತ್ತಪ್ಪ ಕುಡಿತಾ ಇದ್ರೆ. ಸೊ ತುಂಬಾ ಸಖತ್ತಾಗಿದೆ. ನೀವು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು 3 ಥರ ಕುಡಿಬೋದಪ್ಪ. ಆಲ್ಮೋಸ್ಟು ಐಸು, ನೀರು, ಇಲ್ಲ ಅಂದರೆ ಸೋಡಾದಲ್ಲಿ ಕುಡಿಬೋದು. ಸೊ ತುಂಬ ಜನ ಇದಕ್ಕೆ ಆನ್ ದಿ ರಾಕ್ಸೇ ಕುಡಿಯೋದು. ಯಾಕೆ ಅಂದರೆ ಇಷ್ಟು ಸ್ಮೂತಾಗಿದ್ದಾಗ ನೀರು ಹಾಕಿದ್ರೆ ಇದರ ಟೇಸ್ಟು ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಒಂಚೂರು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಸಾಕಾಗಿರುತ್ತೆ ಟೇಸ್ಟ್ ಮಾಡೋದಕ್ಕೆ.
ಸೂಪರ್ ಆಗಿರೋ ಈವ್ನಿಂಗ್ನ ನೀವು ಕಳಿಬೇಕು ಅಂದರೆ ಈ ಗೋಲ್ಡ್ ಲೇಬಲ್ನ ತಗೊಳ್ಳಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ವಿಡಿಯೋ? ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ನೀವು ಕೂಡ ಗೋಲ್ಡ್ ಲೇಬಲ್ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ. ನೀವು ಕೂಡ ಗೋಲ್ಡ್ ಲೇಬಲ್ ತೊಗೋಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಜಸ್ಟ್ ಡ್ಯೂಟಿ ಫ್ರೀನಲ್ಲಿ ತೊಗೊಳ್ಳಿ, ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಇಲ್ಲ ಯಾರು ನಿಮ್ಮ ಫ್ರೆಂಡ್ಸು ಹೋಗಿ ಇರ್ತಾರೆ, ಅವ್ರಿಗೆ ಹೇಳಿ ತರಿಸ್ಕೊಳ್ಳಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?